ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಶಕಗಳಿಂದ ತನ್ನ ನಟನೆ ಮತ್ತು ತನ್ನ ಸೌಂದರ್ಯದಿಂದ ಜನಮನ ಗೆದ್ದಂತಹ ನಟಿ ಅಂತ ಅಂದ್ರೆ ಅದು ಸುಧಾರಾಣಿ. ಅವರು ಈಗ ಸುಳ್ಳು ಸುದ್ದಿ ಹಬ್ಬಿಸಿದವರ ವಿರುದ್ಧ ಅಕ್ಷರಶಃ ಗರಂ ಆಗಿದ್ದಾರಂತೆ. ಶಿವಣ್ಣ ಹಾಗೂ ತಮ್ಮ ನಡುವಿನ ಪವಿತ್ರ ಬಾಂಧವ್ಯಕ್ಕೆ ಇಲ್ಲ ಸಲ್ಲದ ಕಪೋಲ ಕಲ್ಪಿತ ಕಥೆಗಳನ್ನ ಸೃಷ್ಟಿ ಮಾಡಿದವರಿಗೆ ನೇರವಾಗಿ ಸುಧಾರಾಣಿ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶಿವಣ್ಣ ಜೊತೆ ಮದುವೆ ಸುದ್ದಿ ಸತ್ಯವೇ? ಸುಧಾರಾಣಿ ಹೇಳಿದ್ದೇನು? ಸುಧಾರಾಣಿ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಪ್ರಯತ್ನ ನಡೆದಿದೆಯಾ? ಸೆಲೆಬ್ರಿಟಿಗಳ ತೇಜೋವಧೆ ಮಾಡುವವರಿಗೆ ಸುಧಾರಾಣಿ ಎಚ್ಚರಿಕೆ. ಸ್ಯಾಂಡಲ್ವುಡ್ನ ಸೌಂದರ್ಯ ಗಣಿ ಎಂದೇ ಖ್ಯಾತಿ ಗಳಿಸಿರುವ ನಟಿ ಸುಧಾರಾಣಿಯವರು ಅಕ್ಷರಶಃ ಸೋಷಿಯಲ್ ಮೀಡಿಯಾದ ಕಂಟೆಂಟ್ ಕ್ರಿಯೇಟರ್ ಮೇಲೆ ಕೆಂಡಾಮಂಡಲರಾಗಿದ್ದಾರೆ. ಎಸ್, ನಟ ಶಿವರಾಜ್ ಕುಮಾರ್ ಅವರನ್ನ ಮದುವೆ ಆಗೋದಕ್ಕೆ ಸುಧಾರಾಣಿಯವರು ಮುಂದಾಗಿದ್ರು ಎಂಬ ವಿಚಾರವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ನಟಿ ಸುಧಾರಾಣಿ ಕೆಂಡಾಮಂಡಲರಾಗಿದ್ದಾರೆ. ಚಂದನವನಕ್ಕೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಸುಧಾರಾಣಿಯವರು ಆನಂದ ಸಿನಿಮಾ ಮೂಲಕ ಬಂದವರು. ಇವರಿಬ್ಬರ ನಡುವೆ ಸ್ನೇಹ ಇದ್ದಿದ್ದು ಇಡೀ ನಾಡಿಗೆ ಗೊತ್ತು. ಆದರೆ ಸೋಷಿಯಲ್ ಮೀಡಿಯಾದ ಪೇಜ್ ಒಂದರಲ್ಲಿ ಆನಂದ ಸಿನಿಮಾದ ಚಿತ್ರೀಕರಣದ ಸಮಯದಲ್ಲಿ ನಟಿ ಸುಧಾರಾಣಿಯವರಿಗೆ ಶಿವರಾಜ್ ಕುಮಾರ್ ಕಂಡ್ರೆ ಭಯವಿತ್ತು. ನಂತರ ಅವರ ಮೇಲೆ ಪ್ರೀತಿ ಹುಟ್ಟಿತು ಮತ್ತು ಮದುವೆಯಾಗುವ ಆಸೆಯೂ ಇತ್ತು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಎಂಬ ಕಾರಣದಿಂದ ಅವರು ಇದನ್ನ ಯಾರಿಗೂ ಹೇಳದೆ ಸುಮ್ಮನಾಗಿದ್ರು ಅಂತ ಫೇಕ್ ನ್ಯೂಸ್ ಶೇರ್ ಮಾಡಲಾಗಿತ್ತು. ಈ ವಿಚಾರ ಕೇಳಿ ಸುಧಾರಾಣಿ ಕೆಂಡಾಮಂಡಲರಾಗಿದ್ದಾರೆ. ಈ ವಿಷಯವನ್ನ ನಟಿ ಸುಧಾರಾಣಿಯವರು ತಮ್ಮ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಶೇರ್ ಮಾಡಿದ್ದು, ತಮ್ಮ ಮುದ್ದಿನ ಶ್ವಾನಗಳನ್ನ ಬಳಸಿ ತಮಾಷೆಯಾಗಿರುವ ಮೀಮ್ಸ್ ಮಾಡಿ ಆ ಸುದ್ದಿಗೆ ಸರಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ ಕುಟುಂಬದ ಜೊತೆಗಿನ ತಮ್ಮ ಪವಿತ್ರ ಸಂಬಂಧಕ್ಕೆ ಮಸಿ ಬಳಿಯುವ ಇಂತಹ ಕೆಲಸಗಳ ವಿರುದ್ಧ ಚಾಟಿ ಬೀಸಿದ್ದಾರೆ. ಇದು ಕೇವಲ ಗಾಸಿಪ್ ಅಲ್ಲ, ಒಬ್ಬ ನಟಿಯ ಘನತೆಗೆ ತಂದ ಕಪ್ಪು ಚುಕ್ಕೆ ಎಂದು ಅವರು ಗುಡುಗಿದ್ದಾರೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದ ಬಳಕೆ ಮಿತಿಮೀರಿ ಹೆಚ್ಚಿದೆ. ಯಾವುದು ಸುಳ್ಳು, ಯಾವುದು ನಿಜ, ಯಾವುದು ಎಐ, ಯಾವುದು ನಿಜವಾಗಲೂ ನಡೆದ ಘಟನೆ ಎಂಬುದನ್ನು ಪತ್ತೆ ಹಚ್ಚಲು ಅಸಾಧ್ಯ ಎಂಬ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮಧ್ಯೆ ಸೆಲೆಬ್ರಿಟಿಗಳ ಹೆಸರನ್ನ ಬಳಕೆ ಮಾಡಿಕೊಂಡು ಅನೇಕರು ಅಪಪ್ರಚಾರ ಮಾಡುವ ಕೆಲಸ ಮಾಡ್ತಿದ್ದಾರೆ. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.